ನಿಮ್ಗೂ ಕೂಡ ಬೀದಿ ನಾಯಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟನಾ? ಸೊ ಪಾಪ ಅನ್ಸುತ್ತೆ, ಊಟ ಹಾಕ್ಬೇಕು ಅನ್ಸುತ್ತೆ, ಪುಟ್ಟ ಪುಟ್ಟ ಮರಿಗಳನ್ನ ಕಂಡ್ರೆ ಬಿಸ್ಕೆಟ್ ಹಾಕ್ಬೇಕು ಅಂತ ಅನ್ಸುತ್ತೆ. ಸೊ ಇನ್ ಮುಂದೆ ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಬೀದಿ ನಾಯಿಗಳಿಗೆ ಊಟ ಹಾಕೋದು, ಬಿಸ್ಕೆಟ್ ಹಾಕೋದಕ್ಕೆ ಕಡಿವಾಣ ಬಿದ್ದಿದೆ. ಅದೇನಪ್ಪಾ ಅಂತಂದ್ರೆ ಜಿಬಿಎನ ಹೊಸ ನಿಯಮದ ಪ್ರಕಾರ ರಸ್ತೆಗಳಲ್ಲಿ, ರಸ್ತೆಯ ಮಗ್ಲಿನಲ್ಲಾಗಿರಬಹುದು ಅಥವಾ ಎಲ್ಲೆಂದರಲ್ಲಿ ಬೀದಿ ನಾಯಿಗಳಿಗೆ ಇನ್ ಮುಂದೆ ಊಟ ಹಾಕುವಾಗಿಲ್ಲ. ಕಾರಣ ಇಷ್ಟೇ. ಸೊ ಈ ಒಂದು ಸೋಗಿನಲ್ಲಿ ಬಂದು ಕಸವನ್ನ ಹಾಕ್ತಾರೆ ಅನ್ನುವಂತಹ ಒಂದು ಕಾರಣ. ಇದರ ಜೊತೆಗೆ ಜಿಬಿಎನೇ ಒಂದಷ್ಟು ಸ್ಥಳವನ್ನ ನಿಗದಿಪಡಿಸಿದೆ. ಆ ಸ್ಥಳದಲ್ಲಿ ನೀವು ಬೀದಿ ನಾಯಿಗಳಿಗೆ ಊಟನಾದ್ರೂ ಹಾಕ್ಬಹುದು, ಬಿಸ್ಕೆಟ್ ಆದ್ರೂ ಹಾಕ್ಬಹುದು ಅಥವಾ ಪ್ರೀತಿನಾದ್ರೂ ಮಾಡಬಹುದು. ಇನ್ ಮುಂದೆ ಯಾವುದೇ ಕಾರಣಕ್ಕೂ ರಸ್ತೆಗಳಲ್ಲಿ ಬೀದಿ ನಾಯಿಗಳಿಗೆ ಊಟವನ್ನ ಹಾಕುವಾಗಿಲ್ಲ. ಸೊ ಸಾಕಷ್ಟು ರಸ್ತೆಗಳಲ್ಲಿ ನಾವು ನೋಡಿರ್ತೀವಿ, ಸಾಕಷ್ಟು ಏರಿಯಾಸ್ ಗಳಲ್ಲಿಯೂ ಕೂಡ ನಾಯಿಗಳಿಗೆ ಎಲ್ಲೆಂದರಲ್ಲಿ ಊಟಗಳನ್ನ ಹಾಕಿರ್ತಾರೆ. ಜೊತೆಗೆ ಆ ಒಂದಷ್ಟು ಜಾಗ ಅಷ್ಟು ಚೆನ್ನಾಗಿರಲ್ಲ, ಅಂದ್ರೆ ಗಲೀಜಾಗಿರುತ್ತೆ. ಇಂತಹ ಸ್ಥಳದಲ್ಲಿ ನಾಯಿಗಳು ಊಟ ಮಾಡುತ್ತೆ. ಅಲ್ಲಿ ಒಂದಷ್ಟು ನಾಯಿಗಳಿಗೂ ಕೂಡ ಕಾಯಿಲೆ ಬರಬಹುದು. ಒಂದು ನಾಯಿಯಿಂದ ಮತ್ತೊಂದು ನಾಯಿಗೆ ಆ ಒಂದಷ್ಟು ಕಾಯಿಲೆ ಹೋಗೋದಿರ್ಬೋದು. ಈ ರೀತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೊ ಇದಕ್ಕೆ ಜಿಬಿಎ ಒಂದು ಕಠಿಣ ಕ್ರಮವನ್ನ ಕೈಗೊಂಡಿದೆ. ಬೀದಿ ನಾಯಿಗಳು ಅಂದ್ರೆ ಅಫ್ಕೋರ್ಸ್ ನಮ್ಮೆಲ್ರಿಗೂ ಕೂಡ ಪ್ರೀತಿ ಇರುತ್ತೆ, ಅಂದ್ರೆ ಪಾಪ ಅನ್ಸುತ್ತೆ. ನಾಯಿ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಮುದ್ದಾಡ್ಬೇಕು ಅನ್ಸುತ್ತೆ, ಜೊತೆಗೆ ಅದಕ್ಕೆ ಏನಾದ್ರೂ ಊಟ ಅಥವಾ ಬಿಸ್ಕೆಟ್ ಏನಾದ್ರು ಹಾಕ್ಬೇಕು ಅಂತ ಅನ್ಸುತ್ತೆ. ಸೊ ಅದಕ್ಕೆ ಆ ಒಂದು ಕಾರಣಕ್ಕೆ ನಾವು ಎಲ್ಲೆಂದ್ರಲ್ಲಿ ಊಟಗಳನ್ನ ಇಷ್ಟ ದಿನ ಹಾಕ್ತಾ ಇದ್ವಿ. ಸೊ ಇನ್ ಮುಂದೆ ಆ ರೀತಿ ಹಾಕುವಾಗಿಲ್ಲ. ಜಿಬಿಎ ಒಂದು ಸ್ಥಳವನ್ನ ನಿಗದಿಪಡಿಸುತ್ತೆ. ಆ ಸ್ಥಳದಲ್ಲಿ ಹೋಗಿ ನಾವು ಆ ನಾಯಿಗಳಿಗೆ ಪ್ರೀತಿಯಿಂದ ಊಟ ಆದ್ರೂ ಹಾಕ್ಬಹುದು, ಬಿಸ್ಕೆಟ್ ಆದ್ರೂ ಹಾಕ್ಬಹುದು. ಸೊ ಇದು ರೂಲ್ಸ್ ನ ಜಿಬಿಎ ಜಾರಿ ಮಾಡಿದೆ.